ನಿಮಗೆ 3.5 ಲಕ್ಷ ಇದೆ ಸರ್ ಮಾರ್ಕೆಟ್ ಪ್ರಕಾರ. ನಿಮ್ ಫಾಲೋವರ್ಸ್ ಗೆ ಬರೀ 2,90,000 ಮಾಡ್ಕೊಡ್ತೀನಿ ಸರ್. ಇದು 2,90,000 14 ಮಾಡಲ್ 3,20,000 ಮಾಡ್ಕೊಡ್ತೀನಿ ಸರ್. 3,20,000 ಅದು 4,25,000 ನಿಮ್ ಫಾಲೋವರ್ಸ್ ಜಸ್ಟ್ ನಿಮ್ಗೆ 4 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 4 ಲಕ್ಷ ಆಗುತ್ತಾ? 4 ಲಕ್ಷ ಮಾಡ್ಕೊಡ್ತೀನಿ ಸರ್. ಅಲ್ಲ ನಿಮ್ಗೆ 5 ಲಕ್ಷ ಮೇಲಿದೆ, ನಿಮ್ಗೆ 5.5 ಲಕ್ಷ ಇದೆ, ಜಸ್ಟ್ ನಿಮ್ಗೆ 4.5 ಲಕ್ಷ ಕೊಡ್ತೀನಿ ಸರ್. ಇದು 4 ಲಕ್ಷಕ್ಕೆ 2.5 ಲಕ್ಷ ಕೊಡ್ತೀನಿ ಸರ್. ಇದಕ್ಕೂ ಲೋನ್ ಮಾಡ್ಕೊಡ್ತೀನಿ, ಪ್ರೈವೇಟ್ ಲೋನ್ ಮಾಡ್ಕೊಡ್ತೀನಿ ಸರ್. 2.5 ಲಕ್ಷಕ್ಕೆ ಇದು 2.5 ಫಾಲೋವರ್ಸ್ ಜಸ್ಟ್ ನಿಮ್ಗೆ 3,25,000 ಮಾಡ್ಕೊಡ್ತೀನಿ ಸರ್. ಜಸ್ಟ್ ನಿಮ್ಗೆ 3,70,000 ಮಾಡ್ಕೊಡ್ತೀನಿ ಸರ್. 3,70,000 ಸರಿ. 3.5 ಲಕ್ಷ ಕೂಡ ಇನ್ನ ಮುಂದೆ ಬರ್ಲಿ ಸರ್, ಇನ್ನ 10,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಪ್ರೈಸ್ ಕೋಟ್ ಮಾಡಿರೋದು 4 ಲಕ್ಷ ಸರ್. ನಿಮ್ ಫಾಲೋವರ್ಸ್ ಜಸ್ಟ್ ನಿಮ್ಗೆ 3,70,000 ಮಾಡ್ಕೊಡ್ತೀನಿ. 3 ಲಕ್ಷ ಕೋಟ್ ಮಾಡಿರೋದು 2,70,000 ಮಾಡ್ಕೊಡ್ತೀನಿ ಸರ್. 2,70,000 ಹೌದು ಸರ್. 2,50,000 ಕೋಟ್ ಮಾಡಿರೋದು 2,25,000 ಮಾಡ್ಕೊಡ್ತೀನಿ ಸರ್. 2,20,000 ಹೌದು. ಸರ್ ಇದು 4 ಲಕ್ಷ, ಇದು 4 ಲಕ್ಷನಾ? ಇದು ಇನ್ನ ಬನ್ನಿ ಮುಂದೆ ಬರ್ಲಿ ಸರ್, ಇನ್ನೂ ಒಂದು 10,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ A1 ಕಾರ್ಸ್ ಬಂದಿದ್ದೀನಿ. ಹಾಗೇನೆ ಸೊ ಇವತ್ತು ರೀಸ್ಟಾಕ್ ಎಲ್ಲ ಮಾಡಿದ್ದಾರೆ. ಹಾಗೇನೆ ಲಾಸ್ಟ್ ಟೈಮ್ ಅವರು ಕಾಸ್ಟ್ ನಾವು ಸೇಲ್ ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ತರ ಪ್ರೈಸ್ ಅಲ್ಲಿ ಕೊಟ್ರಂತೆ ಲಾಸ್ಟ್ ಟೈಮ್ ತಗೊಂಡೋಗಿದ್ರಂತ ಕಸ್ಟಮರ್ಗಳು. ಹಾಗೆ ಮತ್ತೊಂದು ಇವಾಗ ಹೊಸ ವರ್ಷ ಹೊಸದಾಗ ಒಂದು ವಿಡಿಯೋ ಮಾಡೋಣ ಅಂತ ಸರ್ ಕರ್ಸಿದ್ದಾರೆ. ಹಾಗೇನೆ ಸರ್ ನ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಂಡ. ಹಾಯ್ ಸರ್. ಹಾಯ್ ಸರ್. ಸರ್ ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಸರ್ ಮತ್ತೊಂದು ಸರಿ ನಿಮ್ಮ ಶೋರೂಮ್ ಹೆಸರು ಹಾಗೇನೆ ಲೊಕೇಶನ್ ಸರ್? ಸರ್ ನಮ್ಮ ಶೋರೂಮ್ ಹೆಸರು ಬಂದು A1 ಆಟೋ ಕನ್ಸಲ್ಟೇಟ್. ನಾವು ಲೊಕೇಟೆಡ್ ಆಗಿರೋದು ಚಂದ್ರ ಲೇಔಟ್. ಓಕೆ. ಗಣೇಶನ್ ದೇವಸ್ಥಾನ ಇದೆ. ಗಣೇಶನ್ ದೇವಸ್ಥಾನ ಸ್ಟ್ರೈಟ್ ಬರಬೇಕು. ಅದು ಗೊತ್ತಾಗಿಲ್ಲ ಅಂದ್ರೆ ವಾಟರ್ ಟ್ಯಾಂಕ್ ಇದೆ, ವಾಟರ್ ಟ್ಯಾಂಕ್ ಬ್ಯಾಕ್ ಸೈಡ್ ಬರುತ್ತೆ. ಇಲ್ಲಾಂದ್ರೆ ಹಾಯ್ ಅಂತ ಕಳಿಸಿದ್ರೆ ನಮ್ ಕ್ಯಾಟ್ಲಾಗು ಬರುತ್ತೆ, ಲೊಕೇಶನ್ ಬರುತ್ತೆ. ಓಕೆ ನೋಡಿ, ಆ ತರ ನೀವು ಹಾಯ್ ಅಂತ ಕಳಿಸಿದ್ರೆ ಬರುತ್ತೆ. ಹಾಗೇನೆ ಪಾರ್ಕ್ ಹತ್ರ ಲೈನ್ ಕಾರಲ್ಲಿ ನಿಲ್ಸಿದ್ರೆ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ ಅನ್ಬೋದು ಸರ್. ಹಾಗೇನೆ ಸರ್ ಲಾಸ್ಟ್ ಟೈಮ್ ಹೇಗಿತ್ತು ಸರ್ ಸೇಲು? ಸುಮಾರು ಚೆನ್ನಾಗಿತ್ತು, ಒಳ್ಳೆ ರೆಸ್ಪಾನ್ಸ್ ಇತ್ತು ಅಲ್ವಾ? ಕಾಸ್ಟ್ ಟು ಕಾಸ್ಟ್ ಕೊಟ್ಟಿದ್ದು. ಈ ಸತಿನು ಕಾಸ್ಟ್ ಟು ಕಾಸ್ಟ್ 0 ನಾವು ಪ್ರಾಫಿಟ್ ಇಟ್ಕೊಂಡು ಆತರ ಕೊಡ್ತಾ ಇದೀವಿ. ಚೆನ್ನಾಗಿ ಇಯರ್ ಎಂಡ್ ಅಂತ ಕೊಟ್ವಿ ನಾವು. ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಇತ್ತು ಸರ್. ಈ ಸತಿನು ಒಳ್ಳೆ ಗಾಡಿಗಳು ತಗೊಂಡ್ಬಂದಿದೀವಿ. ಎಲ್ಲ ರಿಕಾರ್ಡೆಡ್ ಮೈಲೇಜ್ ಆತರ ಇದೆ. ಯಾವ್ದಾದ್ರು ಇರ್ತದೆ ನಾವ್ ಹೇಳ್ತೀವಿ. ಬೇಕಾದ್ರೆ ನೀವು ಚೆಕ್ ಮಾಡಿಸ್ಕೊಂಡು ಶೋರೂಮ್ ಅಲ್ಲಿ ಬೇಕಾದ್ರೆ ಗಾಡಿನ ಕೊಟ್ಟು ಕಳಿಸ್ತೀವಿ. ಮೆಕ್ಯಾನಿಕ್ ನ ತೋರ್ಸ್ಕೊಂಡು ಶೋರೂಮ್ ನ ತೋರ್ಸ್ಕೊಂಡು ಅವ್ರ ಮನ್ಸಿಗೆ ಓಕೆ ಆದ್ಮೇಲೆ ಬೇಕಾದ್ರೆ ತಗೊಂಡೋಗಿ. ಏನಾದ್ರೆ ಸ್ಪೆಷಲ್ ಏನಾದ್ರೆ ಹಿಡನ್ ಚಾರ್ಜಸ್ ಏನಿರಲ್ಲ, RTO ಚಾರ್ಜಸ್ ಏನಿರಲ್ಲ, ಕಮಿಷನ್ ಇರ್ಲಿ, ಅದು RTO ಚಾರ್ಜಸ್ ಆತರ ಏನು ಇರಲ್ಲ ನೋಡಿ. ಕ್ಲಿಯರ್, ಇದೊಂದು ಮಾತ್ರ ಕ್ಲಿಯರ್ ಮೈಂಡೆಡ್. ಲೋನ್ ಬೇಕಾದ್ರೆ ಇಡೀ ಕರ್ನಾಟಕ ಮಾಡ್ಕೊಡ್ತೀವಿ. ಸೀಲ್ ಚೆನ್ನಾಗಿರ್ಬೇಕು ಅಲ್ವಾ? 750 ಅಬೌವ್ ಇದ್ರೆ 0 ಡೌನ್ ಪೇಮೆಂಟ್ ಮಾಡ್ಕೊಡ್ತೀವಿ ನಾವು. ಲೋ ಮಾಡೆಲ್ಗೂ ಮಾಡ್ಕೊಡ್ತೀವಿ. ಲೋ ಮಾಡೆಲ್ಗೂ ಪ್ರೈವೇಟ್ ಅಡ್ರೆಸ್ ಇರಬೇಕು. ಲೋ ಮಾಡೆಲ್ಗೆ. ಹೈ ಮಾಡೆಲ್ ಅಂದ್ರೆ 2014 ಅಂದ್ರೆ ನೀವು 14 ಸ್ಟಾರ್ಟ್ ಇಡೀ ಕರ್ನಾಟಕ ಮಾಡ್ಕೊಡ್ತೀವಿ. ಓಕೆ. ಸೊ ಮೇನ್ ಏನಂದ್ರೆ ಇವ್ರದ್ದು ನಮ್ ಪ್ಲಸ್ ಪಾಯಿಂಟ್ ಅಂದ್ರೆ ಇಷ್ಟೊಂದು ಶೋರೂಮ್ ಅಲ್ಲಿ ವಿಡಿಯೋ ಮಾಡ್ತೀವಿ. ಸೊ ಆಫೀಸ್ ಕಮಿಷನ್ ಇರಲ್ಲ, ಹಿಡನ್ ಚಾರ್ಜಸ್ ಏನು ಇರಲ್ಲ. ಅದ್ರ ಜೊತೆಗೆ ಲೋ ಮಾಡೆಲ್ ಅಲ್ಲಿ ಲೋನ್ ಜಾಸ್ತಿ ಜನ ಮಾಡ್ಕೊಡಲ್ಲ, ಬಟ್ ಅದು ಕೂಡ ಇವ್ರು ಮಾಡ್ಕೊಡ್ತಾರೆ ಪ್ರೈವೇಟ್ ಫೈನಾನ್ಸ್ ಅಲ್ಲಿ. ಅದ್ರ ಜೊತೆಗೆ ಇನ್ನೊಂದು ಮೇನ್ ಏನಂದ್ರೆ ಲಾಸ್ಟ್ ಟೈಮ್ ಕಾಸ್ಟ್ ಅಂತ ಕೊಟ್ರು, ಕಾಸ್ಟ್ ಅಂತ ಅಂದ್ಬಿಟ್ಟು ಕೊಟ್ರು. ಸೊ ಅದರಿಂದ ಒಳ್ಳೆ ಅವ್ರಿಗೆ ಸೇಲಿಂಗ್ ಹೆಚ್ಚಾಗಿದೆ. ಅವರು 0 ಮಾರ್ಜಿನ್ ಅಂತ ಹೇಳ್ಬೋದು. ಅವರು ಸ್ವಲ್ಪ ಲಾಭ ಇಟ್ಕೊಂಡು ಸೇಲ್ ಮಾಡಿದ್ರು. ಅದೇ ತರ ಈ ಸರಿನೂ ಒಂದು ವಿಡಿಯೋನ ಅದೇ ತರ ಸ್ವಲ್ಪ ಲಾಭದಲ್ಲಿ ನಾವು ಸೇಲ್ ಮಾಡ್ತೀವಿ, ಒಳ್ಳೆ ಪ್ರೈಸಿಂಗ್ ಕೊಡ್ತೀವಿ, ನೀವು ಮಾರ್ಕೆಟ್ ಕಂಪೇರ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಅದು ಹೊಸ ವರ್ಷಕ್ಕೆ ಹೊಸದಾಗಿ ನಾವು ಈ ತರ ಒಂದು ವಿಡಿಯೋ ಮಾಡೋಣ ಅಂತ ಮಾಡಿಸ್ತಿದ್ದಾರೆ. ಸೊ ಈ ಸರಿನೂ ಒಳ್ಳೆ ಕಾಸ್ಟ್ ಕೊಡ್ತಾರೆ. ಬಂದ್ಬಿಟ್ಟು ವಿಸಿಟ್ ಮಾಡಿ. ಪ್ರತಿಯೊಂದು ಕಾರಲ್ಲೂ ನಿಮ್ಗೆ ಶೋರೂಮ್ ಹಿಸ್ಟ್ರಿ, ಶೋರೂಮ್ ರೆಕಾರ್ಡ್ಸ್ ಎಲ್ಲ ಇರುತ್ತೆ. ಸೊ ಒಂದು ಬೆಸ್ಟ್ ಕ್ವಾಲಿಟಿ ಇರೋಂಥ ಗಾಡಿನೇ ಕೊಡ್ತಾರೆ. ಅವ್ರು ಹೇಳಿದ್ರು, ಮತ್ತೆ ನಾನು ಹೇಳ್ತೀನಿ, ಯಾರ ಕರ್ಕೊಂಡ್ಬಂದು ಚೆಕ್ ಮಾಡಿಸಿ ನಿಮ್ಗೆ ಸಮಾಧಾನ ಮೇಲೆ ಗಾಡಿ ತಗೊಂಡೋಗಿ. ಅದ್ರ ಜೊತೆಗೆ ಸರ್ ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಸರ್ ನಮ್ಮ ಹತ್ರ 1.5 ಲಕ್ಷದಿಂದ 15 ಲಕ್ಷವರೆಗೂ ಇದೆ ಸರ್. ಫಾರ್ಚುನರ್ಗೂ ಇದೆ. ಓಕೆ. ಸೊ ಒಂದು ಟ್ರಸ್ಟ್ ಅಲ್ಲಿ ಬಂದ್ಬಿಟ್ಟು ವಿಸಿಟ್ ಮಾಡಿ. ಒಳ್ಳೊಳ್ಳೆ ಗಾಡಿಗಳಿದೆ, ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾರೆ. ಸೊ ಬನ್ನಿ ಸರ್, ವಿಡಿಯೋ ಶುರು ಮಾಡೋಣ. ಖಂಡಿತ ಸರ್. A1 ಕಾರ್ಸ್ ಅಲ್ಲಿ ಮೊದಲೇ ಕಾರ್ ಯಾವ ಸರ್ ಇವತ್ತು? ಸರ್ 2015 ಮಾಡಲ್ ಎಲೈಟ್ ಕೊಡ್ತೀನಿ ಸರ್. ಸೆಕೆಂಡ್ ಓನ್ ಆಗಿರೋದು ವೆಹಿಕಲ್ ನಿಮ್ಗೆ i20. ಹೌದು, i20 ಎಲೈಟ್ ಸ್ಪೋರ್ಟ್ಸ್ ಡೀಸೆಲ್ ವೇರಿಯಂಟ್. ಫುಲ್ ಡಿಮಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ಸೊ ಡೀಸೆಲ್ ಅಂದ್ರೆ ಒಳ್ಳೆ ಮೈಲೇಜ್ ಕೊಡುತ್ತೆ. ಬ್ರಾಂಡ್ ನ್ಯೂ 20+ ಬರುತ್ತೆ ನಿಮ್ಗೆ ಮೈಲೇಜ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಸೀಟ್ಸ್ ಕೂಡ ಬ್ರಾಂಡ್ ನ್ಯೂ ಇದೆ. ಸ್ಟೇರಿಂಗ್ ಮೋನೋ ಕಂಟ್ರೋಲ್, ಆಮೇಲೆ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ. ಇಂಟೀರಿಯರ್ ಚೆನ್ನಾಗಿ ಮೇಂಟೈನ್ ಮಾಡಿರೋ ವೆಹಿಕಲ್ ಆಗಿರುತ್ತೆ. ಬ್ರಾಂಡ್ ನ್ಯೂ ಟೈರ್ ಇದೆ ನೋಡಿ. ಬಾಡಿ ಲೈನ್ ಸಿಲ್ವರ್ ಕಲರ್ ಅಲ್ಲಿ ಚೆನ್ನಾಗಿದೆ. ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ. ಸರ್ ಪ್ರೈಸ್? ಸರ್ ಪ್ರೈಸ್ ನಿಮ್ಗೆ 5,25,000 ಕೋಟ್ ಮಾಡಿರೋದು. ನಿಮ್ಮ ಫಾಲೋವರ್ಸ್ ಗೆ ಓನ್ಲಿ 4,80,000 ಮಾಡ್ಕೊಡ್ತೀನಿ. 4,80,000 ಗೆ ಆರಾಮಾಗಿ ಲೋನ್ ಕೂಡ 50% 70% ಲೋನ್ ಆಗುತ್ತೆ ಇದು. ನೆಕ್ಸ್ಟ್ ವೆಹಿಕಲ್ ಸರ್ ನೆಕ್ಸ್ಟ್ ವೀಕ್ ಮತ್ತೊಂದು ನಮ್ಮ ಹತ್ರ ರಿಡ್ಜ್ ಇದೆ ಸರ್. 2014 ಮಾಡಲ್, ಥರ್ಡ್ ಓನರ್ ಆಗಿದೆ. ಬಟ್ ನಿಮ್ಗೆ 65,000 ನೋಡಿದೆ. ನಿಮ್ಗೆ ಶೋರೂಮ್ ಟ್ರ್ಯಾಕ್. ಓಕೆ. GT ಮ್ಯಾಗ್ವಿಲ್ ಕೂಡ ಹಾಕ್ಸೋರ್ ನೋಡಿ, ಆಫ್ಟರ್ ಮಾರ್ಕೆಟ್. ಓಕೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ. ಒಂದು 90% ಟೈರ್ ಇದೆ. ಇದರಲ್ಲಿ ಫೀಚರ್ಸ್ ಅಂದ್ರೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ ನೋಡಿ. ಚೆನ್ನಾಗಿದೆ. ರಿಡ್ಜ್ ಯಾರ ನೋಡ್ತಾ ಇದ್ರೆ ನೋಡಿ, ಬ್ರಾಂಡ್ ನ್ಯೂ ಟೈರ್ ಕೂಡ ಇದೆ. ಆಮೇಲೆ ಮ್ಯಾಗ್ವಿಲ್ ಕೂಡ ಬರುತ್ತೆ. ಸೊ 64 ಓಡಿದೆ ಸರ್ ಇದು. ಹೌದು ಸರ್, ಜಿನಿ ನೋಡಿರೋದು ನಿಮ್ಗೆ. ಸರ್ ಪ್ರೈಸ್? ಸರ್ ಪ್ರೈಸ್ ನಿಮ್ಗೆ 3.5 ಲಕ್ಷ ಇದೆ ಸರ್ ಮಾರ್ಕೆಟ್ ಪ್ರಕಾರ. ನಿಮ್ ಫಾಲೋವರ್ಸ್ ಗೆ ಬರೀ 2,90,000 ಮಾಡ್ಕೊಡ್ತೀನಿ ಸರ್. ಇದು 2,90,000 14 ಮಾಡಲ್. ನೆಕ್ಸ್ಟ್ ಒಂದು ಕ್ರೇಟಾ ಸರ್. ಮತ್ತೊಂದು ನಮ್ಮ ಹತ್ರ ಕ್ರೇಟಾ ಇದೆ ನೋಡಿ ಸರ್. 1.6 ಡೀಸೆಲ್, 2016 ಮಾಡಲ್, ಸೆಕೆಂಡ್ ಓನರ್ ಆಗಿದೆ.
SX ಟಾಪ್ ಎಂಡ್ ಅಂತಾನೆ ಹೇಳ್ಬೋದು ನಿಮ್ಗೆ. ಡೀಸೆಲ್ ಇದು. ಸೊ ಡೀಸೆಲ್ ಸರ್? ಹೌದು ಡೀಸೆಲ್. ಸರ್ ಮೈಲೇಜ್ ಸರ್ 20+ ಬರುತ್ತೆ ಸರ್ ಆರಾಮಾಗಿದ್ದು. ಓಕೆ, ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ ನೋಡಿ. ಹಿಂದೆ ಡೀಫಾಗರ್, ಬ್ಯಾಕ್ ವೈಫರ್ ಬರುತ್ತೆ. ಇದರಲ್ಲಿ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೊ ಮ್ಯೂಸಿಕ್ ಸಿಸ್ಟಮ್ ಕಂಪ್ನಿ ಇನ್ಬಿಟ್ ಆಗಿರುತ್ತೆ. ಸ್ಟೇರಿಂಗ್ ಮೋನೋ ಕಂಟ್ರೋಲ್ ಕೂಡ ಬರುತ್ತೆ ನೋಡಿ. ಕ್ರೇಟಾ ಯಾರು ನೋಡ್ತಾ ಇದ್ರೆ ಟಾಪ್ ಅಂಡ್ ವೆಹಿಕಲ್ ಇದೆ ನೋಡಿ. ಸರ್ ಇದ್ರ ಪ್ರೈಸು? ಸರ್ ಪ್ರೈಸ್ ಬಂದು ನಿಮ್ಗೆ 2016 ಮಾರ್ಕೆಟ್ ಪ್ರಕಾರ ನಿಮ್ಗೆ 8 ಲಕ್ಷ ಚಿಲ್ಲರೆ ಇದೆ ಸರ್. ಹಾ, ನಿಮ್ ಫಾಲೋವರ್ಸ್ ಬೇರೆ ಜಸ್ಟ್ ನಿಮ್ಗೆ 7 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಇದು 7 ಲ್ಯಾಕ್ ಆಗುತ್ತಾ? 7 ಲಕ್ಷ ಆರಾಮಾಗಿ ನಿಮ್ಗೆ 90% ಲೋನ್ ಕೂಡ ಮಾಡ್ಕೊಡ್ತೀನಿ ಸರ್. ಇದಕ್ಕೆ ಒಂದು ಡೌನ್ ಪೇಮೆಂಟ್ ಸರ್ ಆರಾಮಾಗಿ 1 ಲಕ್ಷ ಮಾಡಿದ್ರೆ ಸಾಕು ಸರ್. 1 ಲ್ಯಾಕ್ ಮಾಡಿದ್ರೆ ಸಾಕು, ಆರಾಮಾಗಿ ಆಗುತ್ತೆ. ನೆಕ್ಸ್ಟ್ ಸರ್ ಇದು ಮತ್ತೆ ನಮ್ಮ ಹತ್ರ ಡೀಸೆಲ್ ಸರ್. ಇದು ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು ನಿಮ್ಗೆ. ಡೀಸೆಲ್ Z8 ಪ್ಲಸ್ ಇದು 16 ಮಾಡಲು. ಓಕೆ, ಸೊ ನೋಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿರೋ ವೆಹಿಕಲ್ ಆಗಿರುತ್ತೆ. ಸೊ ಒಂದು ಸ್ಕ್ರಾಚ್ ಕೂಡ ಇಲ್ಲ. ಡೀಫಾಗರ್, ಬ್ಯಾಕ್ ವೈಫರ್ ಬರುತ್ತೆ. ಟಾಪ್ ಎಂಡ್ ಅಲ್ಲ ಸರ್ ಇದು? ಹೌದು ಸರ್, ಟಾಪ್ ಎಂಡ್ ಇದು. ನೋಡಿ ಕೀಲೆಸ್ ಎಂಟ್ರಿ ಕೂಡ ಬರುತ್ತೆ ಸರ್. ಹಾಗೆ ಪುಷ್ ಬಟನ್ ಸ್ಟಾರ್ಟ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ನೋಡಿ. ರೂಫ್ AC ಕೂಡ ಬರುತ್ತೆ. ಒಂದು ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಮೋನೋ ಕಂಟ್ರೋಲ್. ಟಾಪ್ ಅಂಡ್ ವೆಹಿಕಲ್ ಅಂದ್ರೆ ನಿಮ್ಗೆ ಎಲ್ಲ ತರ ಫೀಚರ್ ಬರುತ್ತೆ ಅಂತ ಅನ್ಬೋದು. ಹಂಗೆ ಮ್ಯಾಗ್ ವೀಲ್ ಜೊತೆಗೆ ಸೊ ಸಿಲ್ವರ್ ಕಲರ್ ಇದೆ ನೋಡಿ. ಸರ್ ಡೀಸೆಲ್ ಅಲ್ವಾ? ಹೌದು ಸರ್, ಡೀಸೆಲ್ Z8 ಪ್ಲಸ್ ಇದು. ಸರ್ ಪ್ರೈಸ್? ಸರ್ ಪ್ರೈಸ್ ಬಂದು ನಿಮ್ಗೆ 2016 ಮಾಡಲ್ ಇದು 7.5 ಲಕ್ಷ ಕೋಟ್ ಮಾಡಿರೋದು. ನಿಮ್ ಫಾಲೋವರ್ಸ್ ಗೆ 7 ಲಕ್ಷಕ್ಕೆ ಮಾಡ್ಕೊಡೋಣ ಸರ್. 7 ಲ್ಯಾಕ್ ಆಗುತ್ತಾ? ಹೌದು ಸರ್, ಇನ್ನ ಮುಂದೆ ಬರ್ಲಿ ಸರ್, ಇನ್ನ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಲೋನ್ ಕೂಡ ಮಾಡ್ಕೊಡ್ತೀನಿ 90%. ಸರ್ ಏನ್ ಸರ್ ಒಂದು ಆನೆ ಮರಿ ತಂದಿದ್ದೀರಾ? ಸರ್ ಆನೆ ಮರಿ ಅಲ್ಲ ಸರ್, ಆನೆ ಮರಿ ಎಲ್ಲಿದೆ ನೋಡಿ ಸರ್. ಆನೆ ಇದು ಸರ್. ಡೀಟೇಲ್ಸ್ ಸರ್ 2015 ಮಾಡಲ್, ಸೆಕೆಂಡ್ ಓನರ್, 90,000 ಜಿನಿನ್ ಶೋರೂಮ್ ಮೇಂಟೈನ್ ಆಗಿರೋ ವೆಹಿಕಲ್. ಓಕೆ ಓಕೆ, 2 ವೀಲ್ ಡ್ರೈವ್. 2 ವೀಲ್ ಡ್ರೈವ್ ಸರ್ ಇದು? ಸೊ ಟಾಪ್ ಅಂಡ್ ವೆಹಿಕಲ್ ಕಂಪ್ಲೀಟ್? ಹೌದು ಸರ್, ಟಾಪ್ ಎಂಡ್ ಬರುತ್ತೆ ನಿಮ್ಗೆ. ಓಕೆ, ನೋಡ್ತಾರೆ ಫಾರ್ಚುನರ್ ನೋಡಿ. ಸೊ ಇದರಲ್ಲಿ ಒಂದು ಬಾಡಿ ಸ್ಕ್ರಾಚ್ ಕೂಡ ಇಲ್ಲ. ಇದರಲ್ಲಿ ಸರ್ ಫೀಚರ್ಸ್ ಫುಲ್ಲಿ ಲೋಡೆಡ್ ಅಲ್ವಾ? ಹೌದು ಸರ್, ಫುಲ್ಲಿ ಲೋಡೆಡ್ ಎಲ್ಲ ಬಂದ್ಬಿಡುತ್ತೆ ನಿಮ್ಗೆ. AC, ಪವರ್ ಸ್ಟೇರಿಂಗ್, ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬಂದ್ಬಿಡುತ್ತೆ ನಿಮ್ಗೆ. ಓಕೆ, ಹಾಗೇನೆ ಸ್ಟೇರಿಂಗ್ ಮೋನೋ ಕಂಟ್ರೋಲ್ ಆಗಿರ್ಬೋದು. ಸೊ ಕ್ರೂಸ್ ಕಂಟ್ರೋಲ್ ನೋಡ್ತಾ ಇರ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಮ್ಯಾಗ್ ವೀಲ್, ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ ನೋಡಿ. 2 ವೀಲ್ ಡ್ರೈವ್ ಆಗಿರುತ್ತೆ ಸರ್. ಡೀಸೆಲ್ ಆರ್ ಪೆಟ್ರೋಲ್ ಸರ್ ಇದು? ಸರ್ ಡೀಸೆಲ್ ಸರ್ ಇದು. ಡೀಸೆಲ್. ಸರ್ ಮೈಲೇಜ್ ಸರ್ ಇದು? ಸರ್ ಮೈಲೇಜ್ ನಿಮ್ಗೆ ಆರಾಮಾಗಿ ನಿಮ್ಗೆ 14 ಬರುತ್ತೆ ಸರ್ ನಿಮ್ಗೆ. ಸರ್ ಪ್ರೈಸ್? ಸರ್ ಪ್ರೈಸ್ ನಿಮ್ಗೆ ಮಾರ್ಕೆಟ್ ನಿಮ್ಗೆ 16 ಲ್ಯಾಕ್ ಇದೆ. ನಿಮ್ ಫಾಲೋವರ್ಸ್ ಬರೀ ಜಸ್ಟ್ ನಿಮ್ಗೆ 15 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಇದು 15 ಲ್ಯಾಕಿಗೆ 15 ಲ್ಯಾಕ್ ಮಾಡ್ಕೊಡ್ತೀನಿ ಸರ್. ಡೌನ್ ಪೇಮೆಂಟ್ 2 ಲಕ್ಷ ಮಾಡಿದ್ರೆ ಸಾಕು ಸರ್. ನಿಮ್ಗೆ ಲೋನ್ ಆಗ್ಬಿಡ್ತೆ ನಿಮ್ಗೆ. ಸಿವಿಲ್ ಚೆನ್ನಾಗಿದೆ ಸರ್. ಆನೆ ನೋಡಿದ್ರಾ? ಆನೆ ಮರಿ ಕೊಡ್ತೀನಿ ಸರ್. ಸರ್ ಡೀಟೇಲ್ಸ್? 2012 ಮಾಡಲು, 3rd ಓನರ್ ಆಗಿದೆ. ಎಲ್ಲ ಶೋರೂಮ್ ಮೇಂಟೈನ್ ಆಗಿರೋದು ವೆಹಿಕಲ್ ಇದು. ನೋಡಿ ಇನೋವಾ ಶೋರೂಮ್ ಮೇಂಟೈನ್ ಆಗಿರೋ ವೆಹಿಕಲ್ ಆಗಿರುತ್ತೆ. ಸೊ ಬಾಡಿ ಲೈನ್ ಇದರಲ್ಲೂ ಅಷ್ಟೇ ಒಂದು ಸ್ಕ್ರಾಚ್ ಕೂಡ ಇಲ್ಲ. ಸೊ ಸಿಲ್ವರ್ ಕಲರ್ ಇದೆ ನೋಡಿ. ಸೊ ಇದರಲ್ಲಿ ಫೀಚರ್ಸ್ ಬಂದ್ಬಿಟ್ಟು AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೊ ಒಂದು ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಮೋನೋ ಕಂಟ್ರೋಲ್, ಸೊ ಎಲ್ಲ ತರ ಫೀಚರ್ ಬರುತ್ತೆ ಸರ್. ಏರ್ ಬ್ಯಾಗ್ ಎಷ್ಟು ಬರುತ್ತೆ ಸರ್? ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಡ್ಯುಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ನೋಡಿ. ವೆಹಿಕಲ್ ತುಂಬಾನೇ ಚೆನ್ನಾಗಿದೆ. ಇನೋವಾ ಯಾರೋ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ನೋಡ್ತಾ ಇದ್ರೆ ಸೊ ಒಳ್ಳೆ ಪ್ರೈಸ್ ಇದೆ ಅನ್ಬೋದು ಸರ್. ಅಗೇನ್ ಮಾಡಲ್ ಸರ್ ಇದು? ಸರ್ 2012 ಮಾಡಲು ಒಳ್ಳೆ ಡೀಲಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್. ಟೈಪ್ 4 ಮಾಡಿರೋದು ವೆಹಿಕಲ್ ನಿಮ್ಗೆ. ಫಿಟ್ಟಿಂಗ್ ನಿಮ್ಗೆ 1.5 ಲಕ್ಷ ಫಿಟ್ಟಿಂಗ್ ಮಾಡಿಸೋರ ಗಾಡಿಯಲ್ಲಿ ನಿಮ್ಗೆ. ಓಕೆ ಸರ್. ಟೈಪ್ 4 ಆಗಿರೋದು ನಿಮ್ಗೆ. ಟೈಪ್ 4 ಆಗಿರೋದು. ಓಕೆ ಓಕೆ ಸರ್. ಪ್ರೈಸ್? ಸರ್ ಪ್ರೈಸ್ ಜಸ್ಟ್ ನಿಮ್ಗೆ 6,25,000 ಮಾಡ್ಕೊಡ್ತೀನಿ ಸರ್. ಇದು 6,25,000? ಹೌದು ಸರ್. ಓಕೆ, ಲೋನ್ ಕೂಡ ಸರ್? ಲೋನ್ ನಿಮ್ಗೆ ಒಂದು ಆಗುತ್ತೆ ಸರ್, ಒಂದು ಸ್ವಲ್ಪ ಆಗುತ್ತೆ ನಿಮ್ಗೆ ಲೋನ್. ಇದು ಪ್ರೈವೇಟ್ ಲೋನ್ ಬೇಕಾದ್ರೆ ಮಾಡ್ಕೊಡ್ತೀವಿ. ಪ್ರೈವೇಟ್ ಲೋನ್ ಆಗುತ್ತೆ? ಓಕೆ ಓಕೆ ಸರ್. ಏನ್ ಸರ್ ಇವತ್ತಿರೋದೆಲ್ಲ ಡಿಮ್ಯಾಂಡೆಡ್ ವೆಹಿಕಲ್ ಇದೆ ಸರ್? ಎಲ್ಲ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾರೆ ಸರ್ ನಮ್ಮ ಹತ್ರ ಇರೋದು ಇವಾಗ. ಸರ್ ಈಕೋ ಇದೆ ಸರ್ ಇವಾಗ? ಹೌದು ಸರ್, 2015 ಮಾಡಲ್, ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್ ಸರ್? ಇದು ಸಿಂಗಲ್ 7 ಸೀಟರ್, ಅದು ಡಿಮ್ಯಾಂಡೆಡ್ ವೆಹಿಕಲ್ ನೋಡಿ. ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಅವ್ರು ಹೇಳ್ದಂಗೆನೆ. ಸೊ 7 ಸೀಟರ್ ವೆಹಿಕಲ್ ಆಗಿರುತ್ತೆ. ಈಕೋ ತುಂಬಾ ಜನ ನೋಡ್ತಾ ಇರ್ತೀರಾ. ಈಕೋ ಕೂಡ ಇದೆ ಸರ್ ಇದರಲ್ಲಿ. ಸರ್ ಸೀಟ್ ಸ್ಕೋರ್ ಕೂಡ ಚೆನ್ನಾಗಿದೆ ನೋಡಿ ಇದರಲ್ಲಿ. ಸೊ ಸೀಟ್ ಸ್ಕೋರ್ ನೀಟಾಗಿ ಮೇಂಟೈನ್ ಮಾಡಿದ್ರೆ ಒಂದು ಸರ್. AC ಬರುತ್ತಲ್ವಾ? AC ಬರಲ್ಲ ಸರ್, ಸ್ಟ್ಯಾಂಡರ್ಡ್ ವೆಹಿಕಲ್. ಸ್ಟ್ಯಾಂಡರ್ಡ್ ಇದು 7 ಸೀಟರ್ ಇದು. ಹೌದಾ ಸರ್? AC ಬರಲ್ಲ? ಹೌದು. ಓಕೆ ನೋಡಿ ಈಕೋ ಸರ್. ಅಗೇನ್ ಮಾಡಲು ಸರ್ 2015 ಸಿಂಗಲ್ ಓನರ್ ಸರ್ ಇದು. ಓಕೆ ಸರ್. ಪ್ರೈಸ್ ಕೋಟ್ ಮಾಡಿರೋದು 3.5 ಲಕ್ಷ. ಫಾಲೋವರ್ಸ್ ಗೆ ಬೇಕಾ ಜಸ್ಟ್ ನಿಮ್ಗೆ 3,20,000 ಮಾಡ್ಕೊಡ್ತೀನಿ ಸರ್. 3,20,000? ನಮ್ಮ ಹತ್ರ 3 ಇದೆ ಸರ್, ಕೊಡ್ತೀನಿ ನಾನು. ಹೌದಾ? 15 ಮಾಡಲ್ ಇದು. ಸೆಕೆಂಡ್ ಓನರ್ ಆಗಿದೆ. 90,000 ಓಡಿದೆ ಸರ್ ಇದು. ನೋಡಿ ಟೈರ್ಗಳು ನೋಡ್ತಾ ಇರ್ಬೋದು, ಬ್ರಾಂಡೆಡ್ ಇದೆ. ಬ್ರ್ಯಾಂಡ್ ಟೈರ್. ಸೊ SUV 500 ಆಗಿರುತ್ತೆ. W8 ಇದು. ಟಾಪ್ ಎಂಡ್. ಹೌದು, 8 ಏರ್ ಬ್ಯಾಗ್ ಬರುತ್ತೆ ಸರ್ ಇದಕ್ಕೆ. ಓಕೆ ನೋಡಿ, 8 ಏರ್ ಬ್ಯಾಗ್ ಬರುವಂತ ವೆಹಿಕಲ್ ಆಗಿರುತ್ತೆ. ಎಲ್ಲಾ ತರ ಫೀಚರ್, ಕ್ರೂಸ್ ಕಂಟ್ರೋಲ್ ಇಂದ ಸ್ಟೇರಿಂಗ್ ಮೋನ್ ಕಂಟ್ರೋಲ್ ಎಲ್ಲಾ ತರ ಫೀಚರ್ ಬರುವಂತ ಒಂದು ಮೆರೂನ್ ಕಲರ್ ಇದೆ ನೋಡಿ. ಬ್ರಾಂಡ್ ನ್ಯೂ ಟೈರ್, ಮ್ಯಾಗ್ ವೀಲ್, ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ ಸರ್. ಇದ್ರ ಪ್ರೈಸ್ ಸರ್? ಜಸ್ಟ್ ನಿಮ್ಗೆ 6.5 ಲಕ್ಷಕ್ಕೆ ಕೊಡ್ತೀನಿ ಸರ್. ಇದು 7 ಲಕ್ಷ ಕೋಟ್ ಮಾಡಿರೋದು 6.5 ಲಕ್ಷಕ್ಕೆ ಕೊಡ್ತೀನಿ ಸರ್. ಇದು 6.5 ಲಕ್ಷಕ್ಕೆ ಮುಂದೆ ಬರ್ಲಿ ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. ಲೋನ್ ಕೂಡ ಆರಾಮಾಗಿ 90% ಲೋನ್ ಮಾಡ್ಕೊಡ್ತೀನಿ. ಅಂದ್ರೆ 1 ಲಕ್ಷ ತಂದ್ರೆ ಸಾಕ ಸರ್? 1 ಲಕ್ಷ ತಗೊಂಡ್ಬಂದ್ರೆ ಸರ್, ಸಿವಿಲ್ ಚೆನ್ನಾಗಿದೆ, ಆರಾಮಾಗಿ ಆಗ್ಬಿಡುತ್ತೆ ನಿಮ್ಗೆ ಸರ್. ನೆಕ್ಸ್ಟ್ ಇರೋದು ಸ್ಕಾರ್ಪಿಯೋ. ಅದು ಆಟೋಮೆಟಿಕ್ ಅಲ್ವಾ? ಅದು ಆಟೋಮೆಟಿಕ್ ಡಿಮ್ಯಾಂಡೆಡ್ ವೆಹಿಕಲ್ ಸರ್ ಇದು. ಓಕೆ. 2013 ಮಾಡಲು, ಎಮಾಕ್ ಇಂಜಿನ್, ಟಾಪ್ ಎಂಡ್ ಸ್ಪೆಷಲ್ ಎಡಿಷನ್ ಇದು. ಸ್ಪೆಷಲ್ ಎಡಿಷನ್ ಸರ್ ಇದು? ಓಕೆ ನೋಡಿ, ಸ್ಕಾರ್ಪಿಯೋ ಯಾರು ನೋಡ್ತಾ ಇದ್ರೆ ಸ್ಕಾರ್ಪಿಯೋ ನೋಡ್ತಾ ಇರ್ತೀರಾ, ಬಟ್ ಆಟೋಮೆಟಿಕ್ ಸ್ಕಾರ್ಪಿಯೋ ಸಿಗೋದು ತುಂಬಾನೇ ಕಷ್ಟ. ಇದು ಆಟೋಮೆಟಿಕ್ ಆಗಿರುತ್ತೆ ನೋಡಿ. ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ ಸರ್. ಎಷ್ಟು ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ? ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್ ಇದು. ಸ್ಟೇರಿಂಗ್ ಮೋನೋ ಕಂಟ್ರೋಲ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಆಟೋಮೆಟಿಕ್ ಆಗಿರುತ್ತೆ ನೋಡಿ. ಡ್ಯುಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ.
ಸೊ ಬ್ರ್ಯಾಂಡ್ ನ್ಯೂ ಟೈರು ಮ್ಯಾಗ್ ವೀಲು ಸ್ಕಾರ್ಪಿಯೋ ನೋಡ್ತಾ ಇದ್ರೆ ಅದು ಆಟೋಮೆಟಿಕ್ ನೋಡ್ತಾ ಇದ್ರೆ ಇವ್ರ ಹತ್ರ ಒಂದು ಆಟೋಮೆಟಿಕ್ ಇದೆ ನೋಡಿ ಸರ್. ಪ್ರೈಸು ಸರ್ ಪ್ರೈಸ್ ಕೋಟ್ ಮಾಡಿರೋದು 4,25,000. ನಿಮ್ ಫಾಲೋವರ್ಸ್ ಜಸ್ಟ್ ನಿಮ್ಗೆ 4 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 4 ಲಕ್ಷ ಆಗುತ್ತಾ? 4 ಲಕ್ಷ ಮಾಡ್ಕೊಡ್ತೀನಿ ಸರ್. ಎಷ್ಟು ಸರ್ 2016 ಒಂದು ತೋರಿಸಿದೆ, ಇದು 14 ಒಂದು ಕೊಡ್ತೀನಿ ಸರ್. ನಾನು ಜಸ್ಟ್ ನಿಮ್ಗೆ 4 ಲಕ್ಷಕ್ಕೆ ಕೊಡ್ತೀನಿ ಸರ್. ಇದು 4 ಲಕ್ಷಕ್ಕೆ ಇದು. ಹೌದು ಸರ್ ಡೀಟೇಲ್ಸ್ ಸರ್. 14 ಮಾಡಲ್ 3rd ಓನರ್ ಆಗಿದೆ, 90,000 ಶೋರೂಮ್ ಟ್ರ್ಯಾಕ್ ಗಾಡಿ, ಬ್ರ್ಯಾಂಡ್ ನ್ಯೂ ಟೈರು VXA ಪೆಟ್ರೋಲ್ ಇದು. ಓಕೆ ನೋಡಿ ಸಿಲ್ವರ್ ಕಲರ್, ಇದರಲ್ಲೂ ಸ್ಕ್ರಾಚ್ ಕೂಡ ಒಂದು ಸ್ಕ್ರಾಚ್ ಇಲ್ಲ. ಸೊ ಇದರಲ್ಲಿ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ರೂಫ್ AC ಕೂಡ ಕಂಪ್ನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. VXA ಆಗಿರುತ್ತಲ್ಲ ಸರ್ ಇದು? ಹೌದು VXA ಪೆಟ್ರೋಲ್. ಬ್ರ್ಯಾಂಡ್ ನ್ಯೂ ಟೈರು ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ ನೋಡಿ ಸರ್. ಅಗೇನ್ ಪ್ರೈಸ್ ಸರ್ ಇದ್ರದ್ದು? ಸರ್ ಪ್ರೈಸ್ 4.5 ಲಕ್ಷಕ್ಕೆ ಕೊಡ್ತೀನಿ ಸರ್. ಇದು ಯಾರು ಕೊಡಲ್ಲ ನಿಮ್ಗೆ. 5 ಲಕ್ಷ ಮೇಲಿದೆ, ನಿಮ್ಗೆ 5.5 ಲಕ್ಷ ಇದೆ, ಜಸ್ಟ್ ನಿಮ್ಗೆ 4.5 ಲಕ್ಷಕ್ಕೆ ಕೊಡ್ತೀನಿ ಸರ್. ಇದು 4 ಲ್ಯಾಕ್ಗೆ 4,50,000ಗೆ. ನೆಕ್ಸ್ಟ್ ಸರ್ i20 2010 ಮಾಡಲ್, ನಿಮಗೆ ಫ್ರೆಶ್ FC ಇನ್ಶೂರೆನ್ಸ್ ಆಗಿರೋದು ವೆಹಿಕಲ್ ಸರ್. ಇದು 2nd ಓನರ್. ಹೌದಾ? 2nd ಓನರ್ ಆಗಿರುತ್ತೆ, ಎಲ್ಲಾನು ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್. ಮ್ಯಾಗ್ವಿಲ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನೋಡಿ. ಹಿಂದೆ ಡಿಫಾಗರು, ಬ್ಯಾಕ್ ವೈಫರ್ ಕೂಡ ಬರುತ್ತೆ, ಸಿಲ್ವರ್ ಕಲರ್ ಇದು. ಸೊ ಹಾಗೇನೆ ಇದರಲ್ಲಿ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಹಂಗೆ ಒಂದು ಸೆಂಟ್ರಲ್ ಲಾಕು, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್ ಕೂಡ ಬರುವಂತ ವೆಹಿಕಲ್ ಆಗಿರುತ್ತೆ ನೋಡಿ. ಮ್ಯಾಗ್ವಿಲ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸೊ ಸಿಲ್ವರ್ ಕಲರ್ ಅಲ್ಲಿ ಸರ್. ಪ್ರೈಸು ಸರ್ ಪ್ರೈಸ್ ನಿಮಗೆ 2,75,000 ಕೋಡ್ ಮಾಡಿರೋದು. ನಿಮ್ ಫಾಲೋವರ್ಸ್ ಜಸ್ಟ್ ನಿಮ್ಗೆ 2.5 ಲಕ್ಷ ಕೊಡ್ತೀನಿ ಸರ್. ಇದಕ್ಕೂ ಲೋನ್ ಮಾಡ್ಕೊಡ್ತೀನಿ, ಪ್ರೈವೇಟ್ ಲೋನ್ ಮಾಡ್ಕೊಡ್ತೀನಿ ಸರ್. 2.5 ಲಕ್ಷಕ್ಕೆ ಇದು? 2.5 ಲಕ್ಷ ಕೊಡ್ತೀನಿ ಸರ್. ಶಿಫ್ಟ್ಗಳು ಸರ್? ಸರ್ ಶಿಫ್ಟ್ ನಮ್ಮ ಹತ್ರ 3 ಇದೆ ಸರ್. 2 ಡೀಸೆಲ್ ಇದೆ, 1 ಪೆಟ್ರೋಲ್ ಇದೆ. ಬನ್ನಿ ಸರ್. ಮೇನ್ ಡೀಸೆಲ್ ಕೇಳ್ತಾರೆ ಸರ್? ಡೀಸೆಲ್ ಡಿಮ್ಯಾಂಡೆಡ್ 14 ಮಾಡಲ್ ಇದು. 14 ಮಾಡಲ್? ಹೌದು. 2nd ಓನರ್, 90,000 ಶೋರೂಮ್ ಮೇಂಟೈನ್ ಆಗಿರೋದು ವೆಹಿಕಲ್. 90,000 ಶೋರೂಮ್ ಮೇಂಟೈನ್ ಆಗಿರೋಂಥ ವೆಹಿಕಲ್ ಆಗಿರುತ್ತೆ ನೋಡಿ. 2nd ಓನರ್ ವೆಹಿಕಲ್ ಆಗಿರುತ್ತೆ, ಡೀಸೆಲ್. ಇದರಲ್ಲೂ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಆಗಿರುತ್ತೆ. ಸೊ ಸೆಂಟ್ರಲ್ ಲಾಕ್ ಕೂಡ ಬರುತ್ತೆ ಸರ್. ಇದ್ರ ಪ್ರೈಸು? ಸರ್ ಪ್ರೈಸ್ ನಿಮ್ಗೆ 4,75,000 ಕೋಟ್ ಮಾಡಿರೋದು. 4.5 ಲಕ್ಷ ಕೊಡ್ತೀನಿ ಸರ್. ಮುಂದೆ ಬನ್ನಿ, ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಲೋನು ಕೂಡ ಆರಾಮಾಗುತ್ತೆ. 4.5 ಲಕ್ಷ ಹೇಳಿ ಸರ್. ಶಿಫ್ಟ್ ಅಲ್ಲಿ ನಿಮ್ಗೆ ರೆಡ್ ಬೇಡವಾ? ಬ್ಲೂ ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ ಇದು. ಸಿಂಗಲ್ ಓನರ್ ಇದು? ಸಿಂಗಲ್ ಓನರ್ ಫುಲ್ ಫಿಟೆಡ್ ಗಾಡಿ ವೆಹಿಕಲ್ ಸರ್. ನಿಮಗೆ ಸ್ಪಾಯ್ಲರ್ ಕೂಡ ಹಾಕ್ಸವ್ರೆ, ನಿಮ್ಗೆ ಆಂಡ್ರಾಯ್ಡ್ ಸಿಸ್ಟಮ್, ಸ್ಕ್ರೀನ್ ಸಿಸ್ಟಮ್ ಎಲ್ಲ ಹಾಕ್ಸವ್ರೆ ನೋಡಿ. ಹಿಂದೆ ಸ್ಪಾಯ್ಲರ್ ಕೂಡ ಇದೆ, ಬ್ಲೂ ಕಲರ್ ಇದೆ ನೋಡಿ ಇದು. ಸೊ ಹಾಗೇನೆ ಇದರಲ್ಲಿ ಫೀಚರ್ಸ್ ಬಗ್ಗೆ ಹೇಳೋದಾದ್ರೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೀಟ್ಸ್ ಕೂಡ ಚೆನ್ನಾಗಿದೆ, ಸೆಂಟ್ರಲ್ ಲಾಕು, ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ ನೋಡಿ, ಆಂಡ್ರಾಯ್ಡು. ಸೊ ಬ್ಲೂ ಕಲರ್ ಅಲ್ಲಿ ನಿಮ್ಗೆ ರೆಡ್ ಬೇಡ ಅಂದ್ರೆ ಬ್ಲೂ ಕೂಡ ಇದೆ ಸರ್. ಪ್ರೈಸ್ ಸರ್ ಇದ್ರದ್ದು? ಸರ್ ಪ್ರೈಸ್ ಬಂದು 3.5 ಲಕ್ಷ ಕೋಟ್ ಮಾಡಿರೋದು. ಫಾಲೋವರ್ಸ್ ಜಸ್ಟ್ ನಿಮ್ಗೆ 3,25,000 ಮಾಡ್ಕೊಡ್ತೀನಿ. 3,25,000ಗೆ? 25,000 ಸರ್. ಸರ್ 2013 ಮಾಡಲು ವಿ ವೇರಿಯಂಟ್ ಇದು. ಫುಲ್ ಟಾಪ್ ಎಂಡ್ ಅಂತಾನೆ ಹೇಳ್ಬೋದು ನಿಮ್ಗೆ. ವಿ ವೇರಿಯಂಟ್ ಅಂದ್ರೆ ಟಾಪ್ ಎಂಡ್ ಸರ್ ಇದು? ಹೌದು ಸರ್, ಟಾಪ್ ಎಂಡ್. ನೋಡ್ತಾ ಇರ್ಬೋದು ನಿಮ್ಗೆ ಟೈರ್ ಗಳೆಲ್ಲ ಹೊಸದಿದೆ, ಬ್ಯಾಟ್ರಿ ಹೊಸದು, ಶೋರೂಮ್ ಟ್ರ್ಯಾಕ್ ವೆಹಿಕಲ್ ನಿಮ್ಗೆ ಇದು. ಓಕೆ ನೋಡಿ, ಹೋಂಡಾ ಸಿಟಿ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ, ಬ್ರ್ಯಾಂಡ್ ನ್ಯೂ ಟೈರು, ಮ್ಯಾಗ್ವಿಲ್ ಎಲ್ಲ ಇದೆ. ಸೊ ಇದರಲ್ಲಿ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ ನೋಡಿ. ಸ್ಟೇರಿಂಗ್ ಮೋನೋ ಕಂಟ್ರೋಲು, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಅದ್ರ ಜೊತೆಗೇನೆ ಶೋರೂಮ್ ಹಿಸ್ಟ್ರಿ ಇರೋಂಥ ವೆಹಿಕಲ್ ಆಗಿರುತ್ತೆ ಅಂತ ನೋಡಿ ಇದು. ಸೊ ಸರ್ ಅಗೇನ್ ಮಾಡಲ್ ಸರ್ ಇದು? 13 ಮಾಡಲು, 2nd ಓನರ್ ಸರ್ ಇದು. ಸರ್ ಪ್ರೈಸು? ಸರ್ ಪ್ರೈಸ್ ಕೋಟ್ ಮಾಡಿರೋದು ನಿಮಗೆ 4 ಲ್ಯಾಕ್ ಕೋಟ್ ಮಾಡಿರೋದು. ನಿಮ್ ಫಾಲೋವರ್ಸ್ ಜಸ್ಟ್ ನಿಮಗೆ 3,70,000 ಮಾಡ್ಕೊಡ್ತೀವಿ ಸರ್. 3,70,000 ಸರ್. ನೆಕ್ಸ್ಟ್ ಡಸ್ಟರ್ ಲಾಸ್ಟ್ ಟೈಮ್ ಈ ವಿಡಿಯೋ ಮಾಡಿದ್ವಿ, ಯಾಕೆ ಸರ್ ಸೇಲ್ ಆಗಿಲ್ವಾ? ಸೇಲ್ ಸರ್ ಸ್ವಲ್ಪ ಪ್ರೈಸ್ ಕಮ್ಮಿ ಕೊಡೋಣ ಅಂತ ಸರ್. ಹೌದಾ? ಲಾಸ್ಟ್ ಟೈಮ್ ಇಂದ ಕಡಿಮೆನಾ? ಕಮ್ಮಿ ಮಾಡ್ಕೊಡೋಣ. ಫಸ್ಟ್ ಡೀಟೇಲ್ಸ್ ಹೇಳಿ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ 2014 ಮಾಡಲ್ ಇದು 3,60,000 ಹೇಳಿದ್ದು. ಮುಂದೆ ಬಲ್ಲಿ ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್ ಇದು. ಹೌದಾ? ಓಕೆ ಸರ್. ಇದರ ಡೀಟೇಲ್ಸ್ ಏನು ಸರ್? ಇದು 2014 ಮಾಡಲ್ 2nd ಓನರ್ ಆಗಿದೆ ಇದು. RXL ಇದು. ಓಕೆ ಸರ್. ಇದರಲ್ಲಿ AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ಬರುತ್ತೆ ನಿಮ್ಗೆ. ಹೌದಾ ಸರ್? ಲಾಸ್ಟ್ ಟೈಮ್ ಪ್ರೈಸ್ ಎಷ್ಟು ಹೇಳಿದ್ರಲ್ಲ ಸರ್ ಇದು? 3,60,000 ಹೇಳಿದ್ವಿ ಸರ್. ಈ ಸರಿ 3.5 ಲಕ್ಷ ಕೊಡ. ಇನ್ನ ಮುಂದೆ ಬರ್ಲಿ ಸರ್, ಇನ್ನ 10,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ಇಕೋ ಸ್ಪೋರ್ಟ್ಸ್ ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ನಿಮ್ಗೆ 2 ಗಾಡಿ ಇದೆ ನಿಮ್ಗೆ. ನಮ್ಮ 2 ಇದೆ ಅಲ್ವಾ? ಹೌದು. ಒಂದು 15 ಮಾಡಲು, ಒಂದು 13 ಮಾಡಲು ಸರ್. ಫಸ್ಟ್ ಇದ್ರ ಡೀಟೇಲ್ಸ್ ಸರ್. 15 ಮಾಡಲ್ ಇದು. 2nd ಓನರ್ ಆಗಿದೆ ನಿಮ್ಗೆ. ಎಲ್ಲ ಶೋರೂಮ್ ಮೇಂಟೈನ್ ವೆಹಿಕಲ್ ಇದು. ಹೌದಾ? ಓಕೆ. ಬಾಡಿ ಲೈನು ಚೆನ್ನಾಗಿದೆ ನೋಡಿ ಇದ್ರದ್ದು ವೆಹಿಕಲ್ದು. ಇಕೋ ಸ್ಪೋರ್ಟ್ಸ್ ಯಾರು ನೋಡ್ತಾ ಇದ್ರೆ ಒಂದು ಬ್ರ್ಯಾಂಡ್ ನ್ಯೂ ಲುಕ್ ಅಲ್ಲಿ ಇದೆ ಅನ್ಬೋದು. ಸೊ ಟೈರು 90% ಇದೆ ಸರ್. ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ನೋಡಿ. ಪ್ರೈಸು? ಸರ್ ಪ್ರೈಸ್ ನಿಮ್ಗೆ ಮಾರ್ಕೆಟ್ ಪ್ರಕಾರ ನಿಮ್ಗೆ 5 ಲಕ್ಷ ಇದೆ ಸರ್. ನಮ್ಮ ಫಾಲೋವರ್ಸ್ಗೆ ಜಸ್ಟ್ ನಿಮ್ಗೆ 4,25,000 ಮಾಡ್ಕೊಡ್ತೀನಿ ಸರ್. ಇದು 4,25,000 ಆರಾಮಾಗಿ ಸರ್. ಲೋನ್ ಕೂಡ ಆರಾಮಾಗಿ 90% ಲೋನ್ ಮಾಡ್ಕೊಡ್ತೀನಿ ಇದಕ್ಕೆ. ಹೌದಾ ಸರ್? ಹಂಗೆ ಇನ್ನೊಂದು ಇಕೋ ಸ್ಪೋರ್ಟ್ಸ್ ಇದು 13 ಮಾಡಲ್ ನಿಮ್ಗೆ. ಟೈಟಾನಿಯಮ್ ಟಾಪ್ ಎಂಡ್ ಅದು? ಹೌದು, ಟಾಪ್ ಎಂಡ್ ಇದು. ಟೈಟಾನಿಯಮ್ ಅಂದ್ರೆ ಟಾಪ್ ಎಂಡ್ ಬರುತ್ತೆ ನೋಡಿ. ಇದರಲ್ಲೂ ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ. ಸೊ ಹಿಂದೆ ಡಿಫಾಗರು, ಬ್ಯಾಕ್ ವೈಫರು, ಸ್ಟೆಪ್ನಿ ಕೂಡ ಬ್ರ್ಯಾಂಡ್ ನ್ಯೂ ಇದೆ, ಅನ್ಯೂಸ್ಡ್. ಸೊ ಇದರಲ್ಲಿ ಫೀಚರ್ಸ್ ಅಂದರೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸ್ಟೇರಿಂಗ್ ಮೋನೋ ಕಂಟ್ರೋಲ್, ಮ್ಯೂಸಿಕ್ ಸಿಸ್ಟಮು, ಟಾಪ್ ಎಂಡ್ ವೆಹಿಕಲ್ ನೋಡಿ. ಪ್ರೈಸು? ಸರ್ ಪ್ರೈಸ್ ಕೋಟ್ ಮಾಡಿರೋದು 4 ಲ್ಯಾಕ್ ಸರ್. ನಿಮ್ಮ ಫಾಲೋವರ್ಸ್ ಜಸ್ಟ್ ನಿಮಗೆ 3,70,000 ಮಾಡ್ಕೊಡ್ತೀನಿ ಸರ್ ಇದಕ್ಕೆ. 3,70,000 ಟಾಪ್ ಎಂಡ್ ವೆಹಿಕಲ್? ಟಾಪ್ ಎಂಡ್ ವೆಹಿಕಲ್. ಪೋಲೋಣ ಸರ್? ಸರ್ ಪೋಲೋ 2013 ಮಾಡಲ್, ಸಿಂಗಲ್ ಓನರ್. ಜಸ್ಟ್ ನಿಮಗೆ 70,000 ಹೊಡಿದೆ ನಿಮಗೆ. ಶೋರೂಮ್ ಟ್ರ್ಯಾಕ್ ಗಾಡಿ. ಓಕೆ ಓಕೆ. GT ನಾ ಸರ್ ಇದು? ಇಲ್ಲ ಸರ್, ಕಂಫರ್ಟ್ ಲೈನ್ ಇದು. ಕಂಫರ್ಟ್ ಲೈನ್ ಆಗಿರುತ್ತೆ ನೋಡಿ. ಇದರಲ್ಲಿ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸೊ ಇದರಲ್ಲಿ AC,
ಓವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಕಂಪ್ನಿ ಇನ್ಬಿಲ್ಟ್ ಬರುತ್ತೆ ನೋಡಿ. ಸೊ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಪ್ರೈಸು ಸರ್ ಪ್ರೈಸ್ ನಿಮಗೆ 4 lakh ಇದೆ ಸರ್ ಮಾರ್ಕೆಟ್ ಪ್ರಕಾರ. ನಿಮ್ಮ ಫಾಲೋವರ್ಸ್ಗೆ ಜಸ್ಟ್ ನಿಮಗೆ 3,60,000 ಕೊಡ್ತೀನಿ ಸರ್ ಇದಕ್ಕೆ. ಸರ್ 2013 ಮಾಡಲು i20 ಮ್ಯಾಗ್ನಾ ಇದು. ಓಕೆ, ಮ್ಯಾಗ್ವಿಲ್ ಎಲ್ಲ ಇದೆ ನೋಡಿ ನೀವು. ಟಾಪ್ ಎಂಡ್ ಸರ್. ಹೌದು, ಡೀಸೆಲ್. ಸೊ ಫೀಚರ್ಸ್ ಬಂದ್ಬಿಟ್ಟು AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ ನೋಡಿ. ಸೊ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುವಂಥ ವೆಹಿಕಲ್ ಆಗಿರುತ್ತೆ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಸರ್. ಅಗೇನ್ ಪ್ರೈಸ್ ಇರೋದು ಸರ್ ಪ್ರೈಸು ಸರ್ 3 ಲಕ್ಷ ಕೋಟ್ ಮಾಡಿರೋದು 2,70,000 ಮಾಡ್ಕೊಡ್ತೀನಿ ಸರ್. 2,70,000 ಹೌದು ಸರ್. 14 ಮಾಡಲ್ ಸರ್ ಇದು, ಬ್ರಿಯೋ ಪೆಟ್ರೋಲ್ ವೇರಿಯಂಟ್. ಹೌದು. ಓಕೆ ನೋಡಿ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಇದರಲ್ಲಿ. ಸೊ 4 ಬ್ರ್ಯಾಂಡ್ ನ್ಯೂ ಟೈರು. ಇದರಲ್ಲಿ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮು, ಸ್ಟೇರಿಂಗ್ ಮೋನೋ ಕಂಟ್ರೋಲು, ಸೆಂಟ್ರಲ್ ಲಾಕ್ ಕೂಡ ಬರುತ್ತೆ. ಇದರಲ್ಲಿ ಗ್ಲಾಸ್ ಟಿಕ್ಕಿ ಕೂಡ ಬರುತ್ತೆ ಹಿಂದೆ ಇದಕ್ಕೆ. ಸೊ ರೆಡ್ ಕಲರ್ ಅಲ್ಲಿ ಇದೆ ನೋಡಿ, ತುಂಬಾ ಚೆನ್ನಾಗಿದೆ, ಕ್ಲೀನ್ ಆಗಿದೆ ವೆಹಿಕಲ್ ಅನ್ಬೋದು. ಸರ್ ಪ್ರೈಸು ನಿಮಗೆ 2,50,000 ಕೋಟ್ ಮಾಡಿರೋದು 2,25,000 ಮಾಡ್ಕೊಡ್ತೀನಿ ಸರ್. 14 ಮಾಡಲ್ ಬ್ರಿಯೋ. ಹೌದು ಸರ್. ಶಿಫ್ಟ್ ಸರ್ ಶಿಫ್ಟ್ 2010 ಮಾಡಲ್ ಸರ್ ಇದು. LXi ಹಾ, ಥರ್ಡ್ ಓನರ್ ಆಗಿದೆ. ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್, ಫುಲ್ ಎಲ್ಲ ರನ್ನಿಂಗ್ ಇದೆ. ಹೌದು. ಓಕೆ ನೋಡಿ, ಸೊ ಎಲ್ಲ ರನ್ನಿಂಗ್ ಇರೋಂಥದ್ದು ಡಾಕ್ಯುಮೆಂಟ್ಸ್. ಶಿಫ್ಟ್ ಯಾರು ನೋಡ್ತಾ ಇದ್ರೆ, ಸೊ ಇದರಲ್ಲಿ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಒಂದು ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ನೋಡಿ ಸೋನಿದು. ಸೊ ಟೈರ್ ಕಂಡೀಷನ್ ಒಂದು 80 to 90% ಇದೆ. ಸಿಲ್ವರ್ ಕಲರ್ ಇದೆ ನೋಡಿ ಸರ್. ಇದ್ರ ಪ್ರೈಸು ಸರ್ ಪ್ರೈಸ್ ಜಸ್ಟ್ ನಿಮಗೆ 2,20,000 ಕೊಡ್ತೀನಿ ಸರ್. 2010 ಮಾಡಲ್. 2,70,000 20,000 2,20,000 ಹೌದು ಸರ್. 2010 ಮಾಡಲ್ ಲಾರಾ ಸರ್ ಇದು. ಓಕೆ, 2010 ನಿಮಗೆ ಸೆಕೆಂಡ್ ಓನರ್ ಆಗಿದೆ. ನಿಮಗೆ ಫ್ರೆಶ್ ಇನ್ಶೂರೆನ್ಸ್, ಫ್ರೆಶ್ FC ಎಲ್ಲ ಫ್ರೆಶ್ ಮಾಡಿಸಿರೋದು ನಿಮಗೆ ನೋಡಿ. ಇದೊಂಥರ ಪ್ರೀಮಿಯಂ ವೆಹಿಕಲ್ ಆಗಿರುತ್ತೆ ಲಾರಾ ಅಂದ್ರೆ. ಸೊ ಇದರಲ್ಲಿ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಏರ್ ಬ್ಯಾಗ್ ಎಷ್ಟು ಬರುತ್ತೆ ಸರ್ ಇದಕ್ಕೆ? ಡ್ಯೂಯಲ್ ಬರುತ್ತೆ ಸರ್ ನಿಮಗೆ. ಎಲ್ಲ ಲಕ್ಸುರಿ ವೆಹಿಕಲ್ ಸರ್ ಇದು. ಡ್ಯೂಯಲ್ ಏರ್ ಬ್ಯಾಗ್ ಬರುವಂತ ವೆಹಿಕಲ್ ಆಗುತ್ತೆ. ಮ್ಯಾಗ್ವಿಲ್ 90% ಟೈರ್ ಕೂಡ ಇದೆ. ಲಾರಾ ಅಂದ್ರೆ ಒಂಥರ ಲಕ್ಸುರಿ ವೆಹಿಕಲ್ ಅಂತ ಹೇಳ್ಬೋದು ಸರ್. ಪ್ರೈಸ್ ಸರ್ ಪ್ರೈಸ್ ನಿಮಗೆ ಜಸ್ಟ್ ನಿಮಗೆ 3,25,000 ಕೋಟ್ ಮಾಡಿರೋದು 2,90,000 ಮಾಡ್ಕೊಡ್ತೀನಿ ಸರ್ ಇದು. ಸರ್ ಲಾರಾ 2,90,000 ಕೊಡ್ತೀನಿ ಸರ್ ಇದಕ್ಕೆ. ಸರ್ 13 ಒಂದು ತೋರಿಸಿ i20, ಇನ್ನೊಂದು 2011 ಒಂದು ಕೊಡ್ತೀನಿ ಸರ್. ಎಲ್ಲ ಶೋರೂಮ್ ಮೇಂಟೈನ್ ಆಗಿರೋದು ವೆಹಿಕಲ್ ನಿಮಗೆ. ಸ್ಪೋರ್ಟ್ಸ್ ವೇರಿಯಂಟ್ ಇದು ಸರ್. ಟಾಪ್ ಎಂಡ್ ಅಲ್ಲ ಇದು? ಹೌದು, ಟಾಪ್ ಎಂಡ್ ಮಿಡಲ್ ವರ್ಷನ್ ಸ್ಪೋರ್ಟ್ಸ್ ವೇರಿಯಂಟ್ ಬರುವಂತದ್ದು ನೋಡಿ. ಇದು ವೈಟ್ ಕಲರ್ ಅಲ್ಲಿ ಇದೆ. ಬ್ರ್ಯಾಂಡ್ ನ್ಯೂ ಟೈರು, ಮ್ಯಾಗ್ವಿಲ್ ಎಲ್ಲ ಇದೆ. ಒಂದು ಸ್ಕ್ರಾಚ್ ಕೂಡ ಇಲ್ಲ ಆ ಬಾಡಿಲಿ. ಸೊ ಹಾಗೇನೆ ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಮೋನೋ ಕಂಟ್ರೋಲ್ ಕೂಡ ಬರುತ್ತೆ ನೋಡಿ ಸರ್. ಏರ್ ಬ್ಯಾಗ್ ಬರುತ್ತೆ ಸರ್ ಇದು? ಹೌದು, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಬಾಡಿ ಲೈನಲ್ಲೂ ಒಂದು ಸ್ಕ್ರಾಚ್ ಕೂಡ ಇಲ್ಲ, ವೈಟ್ ಕಲರ್ ಅಲ್ಲಿ ಸರ್. ಅಗೇನ್ ಪ್ರೈಸ್ ಇರೋದು ಸರ್ ಪ್ರೈಸ್ ನಿಮಗೆ 3,10,000 ಕೋಟ್ ಮಾಡಿದ್ದು 2,90,000 ಮಾಡ್ಕೊಡ್ತೀನಿ ಸರ್. 2,90,000 ಮಾಡ್ಕೊಡ್ತೀನಿ ಸರ್. ಸರ್ ಹೇಳಿ ಸರ್. ನೆಕ್ಸ್ಟ್ ಸರ್ ಆನೆ ಮರಿ ನಿಮಗೆ 2012 ಇದೆ, 2015 ಒಂದಿದೆ. ಆರಾಮಾಗಿ ಟ್ರಿಪ್ ಹೋಗ್ಬೋದು ಸರ್. ಓಕೆ ಓಕೆ ಸರ್. ಡೀಟೇಲ್ಸ್ ಸರ್. ಇದು ಸಿಲ್ವರ್ 2012 ಮಾಡಲು ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್ ಇದು. ಹೌದಾ? ಎಲ್ಲ ಶೋರೂಮ್ ಟ್ರ್ಯಾಕ್ ಆಗಿರೋದು ವೆಹಿಕಲ್ ಇದು. ಸರ್ ಟಾಪ್ ಎಂಡ್ ಬರುತ್ತೆ. ಹೌದು, 8 ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮಗೆ. ಇದಕ್ಕೆ 8 ಏರ್ ಬ್ಯಾಗ್ ಬರುತ್ತೆ. ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೊ ನಿಮಗೆ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಮೋನೋ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್. ಇದರ ಫೀಚರ್ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಟಾಪ್ ಎಂಡ್ ಮೇಲೆ ಎಲ್ಲ ತರ ಫೀಚರ್ ಬರುತ್ತೆ. ಮ್ಯಾಗ್ವಿಲ್ ನೋಡ್ತಾ ಇರ್ಬೋದು. ಸೊ ಸಿಲ್ವರ್ ಕಲರ್ ಇದೆ ನೋಡಿ, ಒಂದು ಸ್ಕ್ರಾಚ್ ಕೂಡ ಇಲ್ಲ, ಚೆನ್ನಾಗಿ ಮೇಂಟೈನ್ ಮಾಡಿರೋ ವೆಹಿಕಲ್ ಆಗಿರುತ್ತೆ. SV ಫೈನ್ ರೆಡ್ ನ ಸರ್. ಅಗೇನ್ ಮಾಡೆಲ್ ಸರ್ ಇದು? 2012 ಸೆಕೆಂಡ್ ಓನರ್ ಸರ್ ಇದು. ಸರ್ ಪ್ರೈಸ್ ಜಸ್ಟ್ ನಿಮಗೆ 4,00,000 ಲಕ್ಷ ಕೊಡ್ತೀನಿ ಸರ್. 4,00,000 ಲಕ್ಷಕ್ಕೆ? 4,00,000 ಲಕ್ಷ ಕೊಡ್ತೀನಿ ಸರ್. ಸರ್ SV ಫೈನ್ ರೆಡ್ 4,00,000 ಲಕ್ಷಕ್ಕೆ? ಹೌದು ಸರ್. ಸಿಲ್ವರ್ ಬಾಳ್ವಾ? ಪರ್ಪಲ್ ಕಲರ್ ಕೊಡ್ತೀನಿ ನೋಡಿ ಸರ್. ಓಕೆ, ಇದು ಸೇಮ್ 2012 ಮಾಡಲ್ ಇದು. 1 ಲಕ್ಷ ಹೊಡೆಯೋದು ವೆಹಿಕಲ್ ನಿಮಗೆ. W8 ಇದು ಸರ್. ಇದರಲ್ಲಿ ಫೀಚರ್ಸ್ ಅಂದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ನೋಡಿ. ಸೊ W8. ಅದು W8 8 ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮಗೆ ಇದಕ್ಕೆ. ಓಕೆ ಸರ್. ಪ್ರೈಸ್ ಸೇಮ್ ಪ್ರೈಸ್ ಸರ್. 4,00,000 ಲಕ್ಷ ಕೊಡ್ತೀನಿ ಸರ್. ಇದು 4,00,000 ಲಕ್ಷ, ಇದು 4,00,000 ಲಕ್ಷನಾ? ಇದು ಇನ್ನ ಬನ್ನಿ, ಮುಂದೆ ಬರ್ಲಿ ಸರ್. ಇನ್ನೂ ಒಂದು 10,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್ ಇದಕ್ಕೆ.